ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವಿಡಿಯೋ ಬಂದುಬಿಟ್ಟು ಮಂಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ಮಾಡಿ ಅದು ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ತೀರ. ನಾವು ಸ್ಕೂಲ್ಗೆ ಹೋದ್ವಿ. ಈವ್ನಿಂಗ್ ಬರೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಈ ಕಡೆ ರೂಮಲ್ಲೆಲ್ಲನೂ ಕೆಳಗಡೆ ಇಳಿಸಿ ಇಟ್ಟಿದ್ರು. ಸೊ ದಟ್ ಬಂದಿದ ತಕ್ಷಣ ಯಾವ್ದು ಬೇಕು ಬೇಡ ಸೆಗ್ರಿಗೇಟ್ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಗೂಡೆಲ್ಲ ಉದುರಿಸಿ ಒರೆಸಿ ಎಲ್ಲ ಇಟ್ಟಿದ್ರು. ಸೊ ಅದೆಲ್ಲನೂ ರೆಡಿ ಮಾಡಿಕೊಂಡು ತುಂಬ ಏನು ವೀಡಿಯೋ ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡಿಬಿಟ್ವಿ. ಆವತ್ತು ನೈಟು 11:30 12 ಆಯಿತು ಅವತ್ತು ನೈಟ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ. ಮತ್ತು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬಾ ಬಟ್ಟೆ ಇತ್ತು. ಲಾಸ್ಟ್ 1.5 2 ವೀಕ್ಸಿಂದ ನಾನು ಬಟ್ಟೆ ವಾಶ್ ಮಾಡಿರಲಿಲ್ಲ. ಹಾಗಾಗಿ ಫಸ್ಟು ಈ ಬಟ್ಟೆಗಳೆಲ್ಲ ಒಗೆದ್ಬಿಟ್ರೆ ಮತ್ತು ಬೆಡ್ಶೀಟುಗಳು ಮ್ಯಾಟುಗಳೆಲ್ಲ ಒಗೆಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹತ್ರ ಇರೋ ಬಟ್ಟೆಗಳು ತಂದು ಹಾಕ್ಕೊಂಡು ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದಲ್ವ ಫ್ರೆಂಡ್ಸ್, ಕಲರ್ ಡಾರ್ಕ್ ಕಲರ್ಸ್ದೆಲ್ಲ ಹಾಕಿದ್ರೆ ಲೈಟ್ ಕಲರ್ ಡ್ರೆಸ್ ಕಾಟನ್ದು ಆ ಥರದ್ದಿದ್ರೆ ಅದು ಕೊಳೆ ಎಲ್ಲ ಎಳ್ಕೊಂಬಿಡುತ್ತೆ ಒಂಥರ. ಆ್ಯಂಡ್ ಮಗುದೆಲ್ಲ ಸಪ್ರೇಟಾಗಿ, ನಮ್ಮದೆಲ್ಲ ಜೀನ್ಸ್ ಪ್ಯಾಂಟುಗಳು ಆ ಥರದ್ದೆಲ್ಲ ಸಪ್ರೇಟಾಗಿ ಈ ಥರ ಎಲ್ಲ ಸಪ್ರೇಟ್ ಮಾಡಿಕೊಂಡು ಹೋಗ್ಕೊತಾ ಇದ್ದೀನಿ. ಈ ನಡುವೆ ಫುಲ್ಲು ಮಳೆ ಬರ್ತಾ ಇರೋದಕ್ಕೆ ನನಗೆ ಬಟ್ಟೆ ವಾಶ್ ಮಾಡಿ ಹಾಕ್ಬಿಟ್ಟು ಹೋದರೆ ಬರೋ ಅಷ್ಟರಲ್ಲೇ ನೆಂದೋಗ್ಬಿಡುತ್ತೆ. ಹಾಗಾಗಿ ಬಟ್ಟೆ ಒಗೆಯೋಕ್ಕೇ ಇಂಟ್ರೆಸ್ಟೇ ಬಂದಿಲ್ಲ. ಸೊ ಹಂಗಾಗಿ ಲಾಸ್ಟ್ 1.5 2 ವೀಕ್ಸಿಂದ ಹಂಗೆ ಇಟ್ಬಿಟ್ಟಿದ್ದೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಡೈಲಿ ಆಫೀಸಿಗೆ ಹೋಗೋದ್ರಿಂದ ತುಂಬಾ ಬಟ್ಟೆ ಇರುತ್ತೆ ಅವ್ರದ್ದು. ಸೊ ವಾಶ್ ಮಾಡಲೇಬೇಕು ವೀಕ್ಲಿ 2 ಟೈಮ್ಸ್ ಆದರೂ. ಬಟ್ ಈ ಸತಿ ನಾನು ವಾಶ್ ಮಾಡದೇ ಇರೋದಕ್ಕೆ ಕಾರಣ ನೀವು ನೋಡ್ಬೋದು 4 ಲೋಡ್ ಆಗುವಷ್ಟು ಬಟ್ಟೆ ಇತ್ತು. ಸೊ ಎಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಹೋಗೋ ಅಷ್ಟರಲ್ಲೇ 1-2 ಲೋಡ್ ಅಷ್ಟು ಒಗೆದ್ಬಿಟ್ಟು ಹೋದರೆ ಸರಿ ಹೋಗುತ್ತೆ. ಮತ್ತು ಸಾಯಂಕಾಲ ಬಂದು 1 ಲೋಡ್ ಹಾಕ್ಕೊಂಡ್ರೆ ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆನೂ ಹೊಕ್ಕೊತಾ ಇದ್ದೀನಿ ಸಪ್ರೇಟ್ ಮಾಡಿಕೊಂಡು. ಇದಾದಮೇಲೆ ಮತ್ತು ಸ್ಕ್ರೀನ್ಸು, ಬೆಡ್ಶೀಟುಗಳು, ಬ್ಲ್ಯಾಂಕೆಟ್ಸು, ಅದ್ರ ಜೊತೆಗೆ ಮ್ಯಾಟ್ಸು ಎಷ್ಟೊಂದಿದೆ ಬಟ್ಟೆ ಎಲ್ಲ ಕ್ಲೀನ್ ಮಾಡೋಕ್ಕೆ. ಪಾತ್ರೆ ಒಂದು ಕ್ಲೀನ್ ಆಗಿದೆ, ಮತ್ತು ಒಂದು ರೂಮ್ ಸ್ವಲ್ಪ ಕ್ಲೀನ್ ಆಗಿದೆ. ಸ್ವಲ್ಪ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಯಿತು. ಇನ್ನೊಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ಲು ಅದೆಲ್ಲ ಕ್ಲೀನ್ ಮಾಡೋದಿದೆ. ಕಬೋರ್ಡ್ಸು ಎಲ್ಲನೂ ಕ್ಲೀನ್ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ರೆಡಿ ಆಗಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೆ ಅಲ್ವಾ, ಅದಕ್ಕೂ ಮುಂಚೆ ನೆಕ್ಸ್ಟ್ ಡೇ ಇದು ಒಣಗಿರೋ ಬಟ್ಟೆಗಳೆಲ್ಲ ತೊಗೊಂಬಂದು ಹಾಕ್ಕೊಂಡು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇರೋ ಟೈಮಲ್ಲಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಬಟ್ಟೆನ ಎಲ್ಲನೂ ಮಡಚಿಟ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕೆಂದರೆ ಮತ್ತೆ ಈ ರೂಮ್ ಕ್ಲೀನ್ ಮಾಡೋಕ್ಕೆ ಬರೋ ಅಷ್ಟರಲ್ಲೇ ಬಟ್ಟೆ ಅಲ್ಲೇ ಇದ್ದರೆ ಡಸ್ಟ್ ಎಲ್ಲ ಆಗಿಬಿಡುತ್ತಲ್ವ. ಹಾಗಾಗಿ ಸೊ ಎಷ್ಟು ಬಟ್ಟೆಗಳು ಆಗಿದೆಯೋ ಅಷ್ಟನ್ನು ಕ್ಲೀನಾಗಿ ಮಡಚಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅಂದರೆ ಇವತ್ತಿನ ದಿನ ನಾನೇನು ಶೂಟ್ ಮಾಡ್ತಾಯಿದ್ದೀನಿ ಇಲ್ಲಿ, ಆವತ್ತು ಮತ್ತು ಈವ್ನಿಂಗ್ ಬಂದುಬಿಟ್ಟು ಇನ್ನೊಂದು ರೂಮ್ ಕ್ಲೀನ್ ಮಾಡಿದ್ವಿ. ನಮ್ಮ ಬೆಡ್ರೂಮ್ ಏನಿದೆ ಅದನ್ನು ಕ್ಲೀನ್ ಮಾಡಿದ್ವಿ. ಆ್ಯಂಡ್ ನಾನು ಹೇಳ್ದಂಗೆ ಬೆಳಗ್ಗೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ತೀನಿ. ಆ್ಯಂಡ್ ಅವರು ಕೆಲಸಕ್ಕೆ ಹೋಗ್ತಾರೆ. ಅವ್ರೇನು ಬೆಳಗ್ಗೆ ಏನು ಕೆಲಸ ಮಾಡಲ್ಲ, ಯಾಕೆಂದರೆ 5:30 6ಗೆ ಹೋಗ್ತಾರಲ್ವ. ಹಂಗಾಗಿ ಸಾಯಂಕಾಲ ನಾನು ಬರೋದು ಲೇಟ್ ಆಗಿಬಿಡುತ್ತೆ. ಒಂದು 7:30 8 ಹಂಗೆ ಆಗಿಬಿಡುತ್ತೆ. ನಾನು ಬರೋಕ್ಕೂ ಮುಂಚೆನೇ ಅವ್ರು ಬಂದಿರ್ತಾರಲ್ವ. ಹಂಗಾಗಿ ಮೇಲೆ ಇರುವಂಥ ಐಟಮ್ಸ್ ಎಲ್ಲನೂ ಇಳಿಸ್ಬಿಟ್ಟು ಗೂಡು ಉದುರಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ಬಂದಿದ್ದ ತಕ್ಷಣವೇ ಏನೇನು ಬೇಕು ಅಂತ ಸೆಗ್ರಿಗೇಟ್ ಮಾಡಿಬಿಟ್ಟು ಅರೇಂಜ್ ಮಾಡ್ಕೊಂಬಿಡ್ಬೋದು. ಮಗುನು ನಾನು ಬರೋ ಅಷ್ಟರಲ್ಲೇ ಮಲಗಿರ್ತಾನೆ, ಹಾಗಾಗಿ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಸ್ಕೂಲ್ ಹತ್ರ ಹೋದ್ವಿ. ನೀವಿಲ್ಲಿ ನೋಡ್ಬೋದು ಮಧ್ಯಾಹ್ನಗೆ ಮಳೆ ಶುರುವಾಗ್ಬಿಡ್ತು. ತುಂಬಾ ಬಟ್ಟೆಗಳು ನಾನು ಆಲ್ಮೋಸ್ಟ್ 1-2 ಲೋಡ್ ಅಷ್ಟು ಒಗೆದು ಮಡಚಿ ಇಟ್ಬಿಟ್ಟಿದ್ದೆ. ಇನ್ನೊಂದು 2 ಲೋಡ್ ಏನು ಒಗೆದಿದ್ದೆ ಅದನ್ನು ಆಚೆ ಒಣಗಾಕಿದ್ದೆ. ಮಳೆ ಬರೋ ಅಷ್ಟರಲ್ಲೇ ತುಂಬ ಟೆನ್ಷನ್. ಈ ಮಳೆಗಾಲ ಬಂದರೆ ಹಿಂಗೇನೆ ಫ್ರೆಂಡ್ಸ್, ತುಂಬ ಟೆನ್ಷನ್ ಆಗುತ್ತೆ. ಬಟ್ಟೆ ಒಣಗಾಕಿದ್ದೀನಿ ಮಳೆ ಬಂದುಬಿಡುತ್ತೇನೋ ಅನ್ನೋ ಥರ. ಬಟ್ ಏನು ಮಾಡೋಕ್ಕಾಗಲ್ಲ. ಅದಕ್ಕಂತಲೇ ಈ ಕಡೆ ಸರ್ಜಾ ಕೆಳಗಡೆ ನಾನು ಒಂದು ಸಪ್ರೇಟಾಗಿ ಹಗ್ಗನ ಕಟ್ಸ್ಕೊಂಡು ಅಲ್ಲಿ ಹಾಕ್ಬಿಟ್ಟು ಹೋದೆ. ಯಾಕೆ ಅಂತ ಹೇಳಿದ್ರೆ ಆ ಕಡೆ ಹಾಕಿದ್ರೆ ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ, ಈ ಕಡೆ ಹಾಕಿದ್ರೆ ಒಣಗೋದು ಸ್ವಲ್ಪ ಲೇಟು, ಬಿಸಿಲು ಅಷ್ಟೊಂದು ಬೀಳಲ್ಲ, ಬಟ್ ಬಟ್ಟೆ ನೆನೆಯಲ್ಲ ಅಂತ. ಆ್ಯಂಡ್ ಆವತ್ತು ಆಫ್ಟರ್ನೂನ್ ಮಳೆ ಬಿತ್ತು. ಅದೆಲ್ಲ ಆದಮೇಲೆ ಸಾಯಂಕಾಲ
ಸಾಯಂಕಾಲ ಬಂದಿದ ತಕ್ಷಣವೇ ನೀನು ಇಲ್ಲಿ ನೋಡ್ಬೋದು ಮೇಲೆದು ಏನೆಲ್ಲ ಐಟಮ್ಸ್ ಇದೆ ಎಲ್ಲ ಕ್ಲೀನಾಗಿ ಇಳಿಸಿದ್ರು. ಅದೆಲ್ಲ ಅರೇಂಜ್ ಮಾಡಿ ಎತ್ತಿಟ್ಬಿಟ್ಟು ಕಬೋರ್ಡ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ, ಅವತ್ತಿಂದ ಹಂಗೆ ಇದ್ಬಿಟ್ಟಿದೆ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಹಸ್ಬೆಂಡ್ ಸ್ವಲ್ಪ ವಾಸ್ತುಗಳು ನೋಡಿಬಿಟ್ಟು ಇದು ಈ ಕಡೆ ಇರಬೇಕು, ಮಿರರ್ ಇಲ್ಲಿರಬಾರ್ದು, ವಾಚ್ ಇಲ್ಲಿರಬೇಕು, ಆ ಥರ ಎಲ್ಲನೂ ಹೇಳ್ತಾಯಿದ್ರು. ಅದ್ರ ಪ್ರಕಾರ ಸ್ವಲ್ಪ ಎಲ್ಲನೂ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮೇಲೆಲ್ಲ ಕ್ಲೀನ್ ಆಯ್ತಲ್ವ, ಹಂಗಾಗಿ ಒಂದೊಂದೇ ಮೂವ್ ಮಾಡಿಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನಾಗಿ ವೈಪ್ ಮಾಡಿಕೊಂಡು ಇಟ್ಬಿಡ್ತಾ ಇದ್ದೀವಿ ಒಂದೇ ಸತಿನೇ. ಆ್ಯಂಡ್ ಇದು ಪಾಪುದು ಕಬೋರ್ಡು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ಯಾವಾಗ ಅದು ಈ ಕಡೆನೇ ಇರ್ತಾಯಿತ್ತು ಸೌತ್ ಫೇಸಿಂಗ್ ಆಗಿ. ಸೊ ಹಂಗಾಗಿ ಈಸ್ಟ್ ಫೇಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಟರ್ನ್ ಮಾಡೋಕ್ಕೆ ಮುಂದೆ ಜರುಗಿಸಿದ್ರು. ಅದೆಲ್ಲನೂ ನಾನು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಅದ್ರ ಪ್ಲೇಸಲ್ಲಿ ಅರೇಂಜ್ ಮಾಡಿಬಿಟ್ಟು ಅಷ್ಟೇ ಫ್ರೆಂಡ್ಸ್ ಇವತ್ತು ನಾವು ಮಾಡೋಕ್ಕಾಗಿದ್ದ ಕೆಲಸ. ಆಮೇಲೆ ನಾನು ಬೆಳಗ್ಗೆ ಏನು ಹುಳಿ ಸಾರು ಮಾಡಿದ್ದೆ ಅದ್ರಿಗೆ ರೈಸ್ ಮಾಡ್ಕೊಂಡ್ವಿ, ಊಟ ಮಾಡಿಕೊಂಡು ಮಲ್ಕೊಂಬಿಟ್ವಿ. ಆ್ಯಂಡ್ ಮತ್ತು ನೆಕ್ಸ್ಟ್ ಡೇದು ವಿಡಿಯೋ ಮತ್ತು ಆ್ಯಡ್ ಮಾಡ್ತೀನಿ. ಇದರಲ್ಲೇ ಒಂದೊಂದು ವಿಡಿಯೋ ಅಲ್ಲಿ 2-3 ಡೇಸ್ದು ನಾವೇನು ವರ್ಕ್ ಮಾಡಿದ್ದೀವಿ ಆ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಈವ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಬರೋಷ್ಟರೊಳಗೆ ಫ್ರಿಜ್ ಎಲ್ಲನೂ ಆಲ್ಮೋಸ್ಟ್ ಫ್ರಿಜ್ ಕ್ಲೀನ್ ಮಾಡಿ ತುಂಬ ದಿನವೇ ಆಗಿತ್ತು. ಹಂಗಾಗಿ ಐಸ್ ತುಂಬ ಜಾಸ್ತಿ ಕಟ್ಬಿಟ್ಟಿತ್ತು. ಸೊ ಅದೆಲ್ಲದನ್ನು ರಿಮೂವ್ ಮಾಡಿ ಫ್ರಿಜ್ ಆಫ್ ಮಾಡಿ ಇಟ್ಟು 1 ಡೇ ಬ್ಯಾಕೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಟಿದ್ರು ನಮ್ಮ ಹಸ್ಬೆಂಡು. 2 ರೂಮು ಕ್ಲೀನ್ ಆಯಿತು, ಕಿಚನ್ನು ಕ್ಲೀನ್ ಆಯಿತು. ಇನ್ನು ಹಾಲಲ್ಲಿ ಬಂದರೆ ಫಸ್ಟ್ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ಫ್ರಿಜ್ ಐಟಮ್ಸ್ ಎಲ್ಲ ಏನಿದ್ದಾವೆ ಒಳಗಡೆ ಪ್ಲೇಟ್ಸ್ ಎಲ್ಲನೂ ಅದೆಲ್ಲನೂ ಅವೆಲ್ಲ ಏನಂತಾರೆ ಗ್ಲಾಸ್ ಐಟಮ್ಸ್ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಭಯ. ಆ್ಯಂಡ್ ಆಚೆ ಕಡೆ ತೊಳ್ಕೊಳ್ಳೋಣ ಕ್ಲೀನಾಗಿ ಕೂತ್ಕೊಂಡು ಅಂದರೆ ಆಚೆ ಕಡೆ ಫುಲ್ ಮಳೆ ಬೀಳ್ತಾಯಿತ್ತು. ಹಂಗಾಗಿ ಅಡುಗೆ ಮನೇಲಿ ಆಗದೆ ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಈ ಥರ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ನಾವಿದು ಪಾತ್ರೆ ಇದೆಲ್ಲ ತೊಳೆದ್ಬಿಟ್ಟು ಅದು ಸ್ವಲ್ಪ ವಾಟರ್ ಎಲ್ಲ ಡ್ರೈನ್ ಆಗೋಷ್ಟರಲ್ಲೇ ಫ್ರಿಜ್ಜೆಲ್ಲ ಒರೆಸ್ಬಿಟ್ರೆ ಆರಾಮಾಗಿ ಜೋಡಿಸ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಆಗಿದ್ದೇ ಬೇರೆ, ಐಸ್ ಏನು ಜಾಸ್ತಿ ಇದಾಗ್ಬಿಟ್ಟಿತ್ತು ಅಂತ ಹೇಳಿದೆ ಅಲ್ವಾ, ಅದು ತುಂಬಾ ಟೈಮ್ ತಗೊಂತು ಅದು ಕರ್ಗೋದಕ್ಕೆ. ಅದನ್ನು ಹಂಗೆ ಬಿಟ್ಟರೆ ಇನ್ನೂ ಒಂದು 2-3 ಡೇಸ್ ಆದ್ರೂ ಅದು ಕರ್ಗಲ್ಲ ಅಂತ ಅನ್ನಿಸ್ತು. ಅಷ್ಟೊಂದು ಸ್ಟ್ರಾಂಗಾಗಿ ಇದಾಗ್ಬಿಟ್ಟಿತ್ತು. ಹಂಗಾಗಿ ನೀವು ನೋಡ್ಬೋದು ಫ್ರೆಂಡ್ಸ್, ನನಗೆ ಇಲ್ಲಿ ಜಾಗ ಸಾಕಾಗ್ತಾಯಿಲ್ಲ. ಪ್ಲಸ್ ಅಲ್ಲಿ ವಾಟರ್ ಪೈಪ್ಸ್ ಎಲ್ಲನೂ ಬಂದಿದೆ ಅಲ್ವಾ, ಒಂದು 2 ಸತಿ ಏನೋ ಕೈ ಸ್ಲಿಪ್ ಆಯಿತು. ಅದು ಸೋಪ್ ಇರುತ್ತಲ್ವ, ಅದು ಕೈ ಜಾರ್ತಾ ಇತ್ತು. ಹಂಗಾಗಿ ಹುಷಾರಾಗಿ ಸ್ವಲ್ಪ ನಿಧಾನಕ್ಕೆ 1 by 1 ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಟು ದ ಫ್ರಿಜ್ ಏನು ಅಂತ ಹೇಳಿದರೆ ಅದು ತುಂಬ ಐಸ್ ಜಾಸ್ತಿ ಕಟ್ಬಿಟ್ಟಿತ್ತು ಫ್ರೆಂಡ್ಸ್, ಗಟ್ಟಿಯಾಗಿ. ಅದು ಏನಂತಾರೆ ಡ್ರಾ ಥರ ಹಿಡಿಯೋದಿದೆ ಅಲ್ವಾ, ಅದನ್ನು ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಸ್ಟ್ರಕ್ ಆಗಿಬಿಟ್ಟಿತ್ತು. ಹಂಗಾಗಿ ನಮ್ಮ ಹಸ್ಬೆಂಡು ಅಲ್ಲಿ ಒಳಗಡೆ ಫ್ರೀಝರಲ್ಲಿ ಇದ್ದಿದ್ದೆಲ್ಲ ಐಸನ್ನು ಕ್ಲೀನ್ ಮಾಡಿದರು. ನಾನು ಬರೋಷ್ಟರಲ್ಲೇ ನೀವೇ ನೋಡಿದ್ರಲ್ವ, ಒಂದು ಬೇಷನ್ ತುಂಬ ಆಗಿತ್ತು, ಅಷ್ಟು ಒಂದು ಇದಾಗ್ಬಿಟ್ಟಿತ್ತು. ಬಟ್ ಅದ್ರ ಕೆಳಗಡೆ ಕೂಡ ಮೆಡಿಸಿನ್ ಎಲ್ಲ ಇಡೋಕ್ಕೆ ಅಂತ ಒಂದು ಬಾಕ್ಸ್ ಥರ ಕೊಟ್ಟಿರ್ತಾರಲ್ವ, ಅದು ಸ್ಟ್ರಕ್ ಆಗಿಬಿಟ್ಟಿದೆ, ಬರ್ತಾ ಇಲ್ಲ. ಇನ್ನು ಹಂಗೆ ಬಿಟ್ಟರು ಮತ್ತೆ ಜಾಸ್ತಿ ಆಗಿಬಿಡುತ್ತೆ, ಅದನ್ನು ಕ್ಲೀನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅದನ್ನು ಅವರು ಏನು ಮಾಡೋದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಇನ್ನು ಶಾರ್ಪ್ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಯೂಸ್ ಮಾಡೋಂಗಿಲ್ಲ. ಆದ್ರೂ ಸ್ವಲ್ಪ ಹಂಗೋ ಹಿಂಗೋ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ ಒಂದು ಐಡಿಯಾ ಬಂತು. ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈ ಥರ ಎಲ್ಲ ಮಾಡಬಾರ್ದು, ಬಟ್ ಸ್ಟಿಲ್ ನಮಗೆ ವಿಧಿ ಇಲ್ಲ, ಇನ್ನು ಟೈಮೂ ಇಲ್ಲ. ಇದು ಹಬ್ಬಕ್ಕೆ 2 ದಿನ ಮುಂಚೆ, ಅಂದರೆ ಹಬ್ಬಗೆ 2 ದಿನ ಮುಂಚೆದು ವಿಡಿಯೋ ಸಾಯಂಕಾಲದ್ದು. ಇನ್ನೂ ನಾವು ಕ್ಲೀನಿಂಗಲ್ಲೇ ಇದ್ದೀವಿ. ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೇ ಮನೆಗೆ ಪೂಜೆಗೆ ಬೇಕಾಗಿರೋವಂಥ ಐಟಮ್ಸು, ರೇಷನ್ ಐಟಮು ಏನೂ ತಂದಿರಲಿಲ್ಲ. ಹಾಗಾಗಿ ತುಂಬಾ ಕೆಲಸ ಇತ್ತು, ನಾವು ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಫ್ರಿಜ್ಜಲ್ಲಿ ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾವು ಏನು ಮಾಡಿದ್ವಿ ಅಂದರೆ ಐಸ್ ತುಂಬ ಜಾಸ್ತಿ ಇತ್ತಲ್ವ, ಅದು ಕರಗಬೇಕು ಅಂದರೆ ಸ್ವಲ್ಪ ಹೀಟ್ ಇಟ್ಟರೆ ಕರಗುತ್ತೆ ಅಂತ ಹೇಳಿಬಿಟ್ಟು ಹೇರ್ ಡ್ರೈಯರಲ್ಲಿ ಸ್ವಲ್ಪ ಹಾಟ್ ಹೇರ್ ಬರೋ ಥರ ಇಟ್ಬಿಟ್ಟು ಅದನ್ನು ಇಟ್ವಿ. ಸೊ ದಟ್ ಅದು ಸ್ವಲ್ಪ ಬೇಗ ಕರಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಐಡಿಯಾ ಏನಿದೆ ಅದು ವರ್ಕೌಟ್ ಆಯಿತು. ಸ್ವಲ್ಪ ಅಂದರೆ ನಾರ್ಮಲಾಗಿ ಅದಕ್ಕೆ ಬಿಟ್ಟಿದ್ರು ಕರಗೋದು ತುಂಬ ಲೇಟ್ ಆಗ್ತಾಯಿತ್ತು. ಸೊ ಈ ಒಂದು ಐಡಿಯಾನ ಫಾಲೋ ಮಾಡಿದ್ದಕ್ಕೆ ಸ್ವಲ್ಪ ಬೇಗನೆ ಐಸ್ ಅನ್ನೋದು ಕರಗ್ತು. ಆಮೇಲೆ ಏನು ಸ್ಟ್ರಕ್ ಆಗಿದ್ದು ಒಂದು ಐಟಮ್ ಕೂಡ ಬಂತು, ಅದನ್ನು ವಾಶ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ಮತ್ತೆ ಕ್ಲೀನಾಗಿ
ಇನ್ನು ಫ್ರಿಜ್ ಎಲ್ಲನೂ ಸೊ ನಾರ್ಮಲಾಗಿ ನಾನು ಕ್ಲೀನ್ ಮಾಡೋ ಥರ ಕ್ಲೀನ್ ಮಾಡ್ಕೊಂಡೆ ಅಷ್ಟೇ. ನಾನೇನು ವಾಟರ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಲ್ಲ. ಜಸ್ಟ್ ಸರ್ಪ್ ವಾಟರ್ ಏನಿದೆ ಅದನ್ನು ಎಲ್ಲನೂ ಕ್ಲೀನಾಗಿ ಉಜ್ಜಿಬಿಟ್ಟು ಆಮೇಲೆ ಫ್ರೆಶ್ ವಾಟರಲ್ಲಿ ಬಟ್ಟೆ ಇದು ಮಾಡ್ಕೊಂಡು ತ್ಯಾವ ಮಾಡಿಕೊಂಡು ಒರೆಸ್ಕೊಳ್ಳೋದು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಸ್ವಲ್ಪ ಜನ ನೀರೆಲ್ಲ ಹಾಕಿ ತೊಳಿತಾರೆ. ಆ ಥರ ಎಲ್ಲ ನೀರೆಲ್ಲ ಹಾಕಬಾರ್ದು. ಯಾಕೆಂದರೆ ಎಲ್ಲೆಲ್ಲಿ ಪ್ಲಗ್ ಪಾಯಿಂಟ್ಸ್ಗೆ ಅಥವಾ ವೈರ್ಗೆ ಏನಾದರೂ ಅಟ್ಯಾಚ್ಮೆಂಟ್ ಇರುತ್ತೆ ಏನೋ ನಮಗೆ ಗೊತ್ತಿಲ್ಲ. ಮತ್ತು ಹಾಕಿದಾಗ ಶಾಕ್ ಹೊಡೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಯಾಕೆ ರಿಸ್ಕ್ ತಗೊಳ್ಳೋದಂತ ನಾನು ಯಾವಾಗೇ ಕ್ಲೀನ್ ಮಾಡಿದ್ರು ಈ ಥರನೇ ಮಾಡೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಚಿಕ್ಕ ಎಲ್ಲ ಸ್ವಲ್ಪ ಹಂಗೋ ಹಿಂಗೋ ಚಿಕ್ಕ ಅಂದರೆ ಸ್ವಲ್ಪ ದೊಡ್ಡವು ಕೂಡ ಹಂಗೋ ಹಿಂಗೋ ಪಾರ್ಟಿಷನ್ ಮಾಡೋವೆಲ್ಲನೂ ತೊಳ್ಕೊಂಬಿಟ್ರೆ. ಇದು ಒಂದು ವೆಜಿಟೇಬಲ್ ಬ್ಯಾಸ್ಕೆಟ್ ಅಂತೂ ತೊಳೆಯೋಕ್ಕೆ ತುಂಬಾ ಕಷ್ಟ ಆಯಿತು. ಇಲ್ಲಿ ಜಾಗ ಇಲ್ಲ, ಆಚೆ ಹೋಗೋಕ್ಕೆ ಫುಲ್ಲು ಮಳೆ. ನಾನು ಹೋಗಿದ್ದೀನಿ ಅಂದರೆ ನನ್ನ ಮಗನೂ ಬಂದುಬಿಡ್ತಾನೆ. ಅವ್ನಿಗೆ ಅಷ್ಟೊತ್ತಿಗೆ ಸ್ವಲ್ಪ ಕೆಮ್ಮು ಕೋಲ್ಡು ಎಲ್ಲನೂ ಶುರುವಾಗ್ಬಿಟ್ಟಿತ್ತು. ನಾವು ಯಾವಾಗ ಕ್ಲೀನಿಂಗ್ ಶುರು ಮಾಡಿದ್ವಿ ಆವತ್ತು ಐಸ್ದಿಂದ ಆ ನೆಕ್ಸ್ಟ್ ಡೇಯಿಂದ ಅವ್ನಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇತ್ತು. ಹಾಗಾಗಿ ಎರಡು ಜೊತೆಗೆ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿತ್ತು ಅವನಿಗೆ, ಡಸ್ಟ್ ಅಲರ್ಜಿ ಜಾಸ್ತಿ. ಸೊ ಹಂಗಾಗಿ ನಾನು ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡು ಅದ್ರ ಮೇಲೆ ಅಂದರೆ ಫ್ರಿಜ್ ಮೇಲೆ ಇದ್ದಿದ್ದಂಥ ಒಂದು ಐಟಮ್ಸ್ ಎಲ್ಲ ಏನಿತ್ತು ಡೆಕೋರೇಟಿವ್ ಐಟಮ್ಸ್ ಅದೆಲ್ಲದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತಾ ಇದ್ರು. ನೋಡಿದ್ರೆ ಅಲ್ಲಿ ಐಸೇ ಕರಗಿರಲಿಲ್ಲ. ಅವ್ರು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಆಮೇಲೆ ಹೋಗಿ ನಾನು ಹೇಳ್ದಂಗೆ ಹೇರ್ ಡ್ರೈಯರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಐಸ್ ಎಲ್ಲನೂ ಕರಗಿಸಿ ಅದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ವಿ. ಆ್ಯಂಡ್ ಅದೆಲ್ಲನೂ ವೀಡಿಯೋಲಿ ಬರುತ್ತೆ, ನೋಡ್ತಾ ಇರಿ ಫ್ರೆಂಡ್ಸ್. ಯಾರೂ ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಪದೇ ಮೆನ್ಷನ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನಿಂಗ್ ಟೈಮಲ್ಲಿ ಮಳೆ ಬಂದುಬಿಟ್ರೆ ಅಂತೂ ಸಖತ್ ತಲೆನೋವು ಆಗಿಬಿಡುತ್ತೆ. ಸ್ವಲ್ಪ ಜನ ಎಲ್ಲ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಕ್ಲೀನಿಂಗ್. ಅಂಥವ್ರಿಗೆ ಒಳ್ಳೆ ಕೆಲಸ. ಸೀರಿಯಸ್ ಆಗಿ ನಾವು ಬಿಫೋರ್ ವೀಕೆ ಸ್ಟಾರ್ಟ್ ಮಾಡಿದ್ದು, ಹಬ್ಬಕ್ಕೆ ಇನ್ನೊಂದು ವಾರ ಇದೆ ಅನ್ನೋವಾಗ ವಾರ ಎಲ್ಲನೂ ಟೈಮ್ ತಗೊಂತು ನಮಗೆ ಕ್ಲೀನಿಂಗ್ ಕಂಪ್ಲೀಟ್ ಆಗೋಕ್ಕೆ. ಒನ್ ಡೇ ಸ್ವಲ್ಪ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಇಟ್ಟಿದ್ದೀನಿ, ಸ್ವಲ್ಪ ವಾಟರ್ ಡ್ರೈನ್ ಆಗಲಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಬಂದು ನೋಡಿದ್ರೆ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್, ಅದು ಐಸು ಇದಾಗಿರಲಿಲ್ಲ ಅಂತ. ನೋಡಿ ಈ ಥರ ಒಂದು ಹುಷಾರಾಗಿ ಮಾಡಬೇಕು ಫ್ರೆಂಡ್ಸ್, ಕರೆಂಟ್ ಹತ್ರ ಅಲ್ವಾ ಈ ಕೆಲಸ. ಆ್ಯಂಡ್ ನೀರಲ್ಲಿಡೋದು ಆ ಥರ ನೀರಲ್ಲಿ ಟಚ್ ಆಗದಿರೋ ಇರೋ ಥರ ಸ್ವಲ್ಪ ದೂರದಿಂದ ಆ ಐಸ್ ಫುಲ್ಲು ಮೆಲ್ಟ್ ಆಗೋ ಥರ ಇಡಬೇಕು. ಸೊ ಈ ಕೆಲಸಗಳು ಮಾಡಿಕೊಂಡೇ ನಾನು ಸ್ವಲ್ಪ ರೈಸ್ ಮಾಡಿಬಿಟ್ಟಿದ್ದೆ. ಬಿಸಿ ರೈಸ್ಗೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು. ಊಟ ಮಾಡ್ಕೊಂಡ್ವಿ. ಆ್ಯಂಡ್ ನೀವು ಇವಾಗ ನೋಡ್ಬೋದು ತುಂಬ ಕ್ಲೀನಾಗಿ ಎಲ್ಲ ವೈಪ್ ಮಾಡಿ ರೆಡಿ ಮಾಡಿ ಅದ್ರ ಪ್ಲೇಸಲ್ಲಿ ಅದನ್ನು ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ವಾಷಿಂಗ್ ಮಿಷಿನೂ ಕ್ಲೀನ್ ಆಯಿತು. ಇವಾಗ ಅದರ ಐಟಮ್ಸ್ ಎಲ್ಲ ಅಂದರೆ ಪಾರ್ಟಿಷನ್ ಮಾಡೋದೆಲ್ಲ ಏನೇನಿದೆ ಎಲ್ಲದನ್ನು ಅದ್ರ ಪ್ಲೇಸಲ್ಲಿ ಒರೆಸ್ಬಿಟ್ಟು ಕ್ಲೀನಾಗಿ ಜೋಡಿಸ್ಬಿಟ್ಟೆ. ಅದಾದಮೇಲೆ ಈ ಮ್ಯಾಟ್ಸ್ ಎಲ್ಲ ನಾನು ಯಾವಾಗೋ ತೊಗೊಂಡಿದ್ದು ಫ್ರೆಂಡ್ಸ್, ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಅದೆಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡಿಕೊಂಡೆ. ಆ್ಯಂಡ್ ಇದೆಲ್ಲ ಮಾಡೋಷ್ಟ್ರಲ್ಲೇ ತುಂಬಾ ಟೈಮ್ ಆಗಿತ್ತು. ಮತ್ತು ನಮ್ಮ ಹಸ್ಬೆಂಡ್ ಕೆಲಸ ಮುಗಿಸ್ಕೊಟ್ಬಿಟ್ಟು ನನಗೆ ಮಲ್ಕೊಂಬಿಟ್ರು. ಯಾಕಂದರೆ ಮತ್ತೆ ಬೆಳಗ್ಗೆ 5:30ಗೆ ಎದ್ದೇಳಬೇಕು ಅಂತ. ನೆಕ್ಸ್ಟ್ ನಾನು ಬಂದಿದ್ದೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಫ್ರೆಂಡ್ಸ್. ತುಂಬಾ ಅನ್ವಾಂಟೆಡ್ ಥಿಂಗ್ಸೇ ಇದೆ ಅಲ್ಲಿ. ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಇದೆ ಅಂದ್ಕೊಂಡೇ ಇದ್ದೀವಿ. ನೋಡಿದ್ರೆ ಅಲ್ಲಿ ಯೂಸ್ಫುಲ್ ಥಿಂಗ್ ಒಂದು ಇಲ್ಲ, ಎಲ್ಲ ಯೂಸ್ಲೆಸ್ಸೇ. ಅದಕ್ಕೆ ಅದೆಲ್ಲ ನೋಡಿಕೊಂಡು ಎಕ್ಸ್ಪೈರಿ ಡೇಟ್ ಆಗೋಗಿರೋದು ಎಷ್ಟೊಂದಿದ್ದಾವೆ, ಯೂಸ್ ಮಾಡಲ್ಲ, ಸುಮ್ಮನೆ ಅಲ್ಲಿರುತ್ತೆ. ಡಸ್ಟ್ ಜಾಸ್ತಿ, ಐಟಮ್ಸ್ ಜಾಸ್ತಿ, ಒಂದು ಮುಟ್ಟಿದ್ರೆ ಒಂದು ಬಿದ್ದೋಗೋದು ಆ ಥರ ಆಗ್ತಾಯಿತ್ತು. ಹಾಗಾಗಿ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಬೇಕಾಗಿರೋ ಅಷ್ಟನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಯಾವ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಇವೆಲ್ಲನೂ ಎತ್ತಿ ಬಿಸಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡಲ್ಲ ಅವೆಲ್ಲ, ಯಾವಾಗೋ ತಂದಿರೋದೆಲ್ಲ ಸುಮ್ಮನೆ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನಾಗಿ ಎಕ್ಸ್ಪೈರಿ ಡೇಟ್ಸ್ ಎಲ್ಲ ನೋಡಿಕೊಂಡು ಎತ್ತಾಕ್ಬಿಡ್ತಾಯಿದ್ದೀನಿ. ಎತ್ತಾಕ್ಬಿಟ್ಟು ಬೇಕಾಗಿರೋದೆಲ್ಲ ಸಪ್ರೇಟ್ ಮಾಡಿಕೊಂಡು ಕ್ಲೀನಾಗಿ ಒಂದು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡು ಅದರಲ್ಲೇ ಡ್ರೈ ಕ್ಲಾತಲ್ಲೂ ಒರೆಸ್ಕೊಂಡ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಜೋಡಿಸ್ಕೊಂಡ್ಬಂದೆ. ಆ್ಯಂಡ್ ಅಲ್ಲೇ ಕೆಳಗಡೆ ಲಾಸ್ಟ್ ಒಂದು ರೋ ಅಲ್ಲಿ ನಾನು ದೇವ್ರ ಪೂಜೆಗೆ ಬೇಕಾಗಿರುವಂಥ ಐಟಮ್ಸು ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ನಾವು ಅದನ್ನು ಯೂಸ್ ಮಾಡಲ್ಲ. ನಮಗೇನು ಬೇಕೋ ಅದು ಔಟ್ಸೈಡ್ ಒಂದು ಡೈಲಿ ಯೂಸ್ ಮಾಡೋ ಅಂಥದ್ದು. ನಾನು ಡೈಲಿ ಯೂಸ್ ಮಾಡೋ ಮೇಕಪ್ ಒಂದೇ ಫ್ರೆಂಡ್ಸ್, ಏನಂದರೆ ಐಲೈನರು,
ಲಿಪ್ ಬಾಂಬು ಇದೆರಡೇ ಫ್ರೆಂಡ್ಸ್ ನಾನು ಯೂಸ್ ಮಾಡೋದು. ಆ್ಯಂಡ್ ನಮ್ಮ ಹಸ್ಬೆಂಡೂ ಅಷ್ಟೇ ಗಂಧ ಮತ್ತು ಒಂದು ವಿಭೂತಿ ಏನೋ ಹಚ್ಕೊತಾರೆ ಅವ್ರ ಮಖಕ್ಕೆ. ನಾವು ಲೋಷನ್ನು ಕ್ರೀಮುಗಳು ಇವೆಲ್ಲ ಏನು ಯೂಸ್ ಮಾಡಲ್ಲ, ಬಟ್ ಎಲ್ಲನೂ ಇರುತ್ತೆ ಅಲ್ಲಿ. ಸೊ ನಮಗೆ ಡೈಲಿ ಬೇಕಾಗಿರೋದು ಆಚೆ ಒಂದು ರ್ಯಾಕಲ್ಲಿ ಇಟ್ಕೊಂಡಿರ್ತೀವಿ, ಅದಷ್ಟೇ ಯೂಸ್ ಮಾಡ್ತೀವಿ. ಇವೆಲ್ಲ ಯಾವಾಗಾದರೂ ಅಕೇಶ್ನಲ್ಲಿ ನಾವು ಅದೆಲ್ಲನೂ ನೋಡೋದು. ಆ್ಯಂಡ್ ನಮ್ಮ ಹಸ್ಬೆಂಡ್ ಪರ್ಫ್ಯೂಮ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನು ಡೈಲಿ ಅವ್ರು ಯಾವುದು ಜಾಸ್ತಿ ಯೂಸ್ ಮಾಡ್ತಾರೋ ಅದನ್ನು ಆಚೆ ಇಟ್ಕೊಂಡಿರ್ತಾರೆ. ಸೊ ಇದೆಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ಆಲ್ಮೋಸ್ಟ್ ಐ ಥಿಂಕ್ 5 to 10 ಆಗೋಗಿತ್ತು ಟೈಮು. ಅಷ್ಟೊತ್ತವರೆಗೂ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮಲ್ಕೊಂಡೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದರಲ್ಲೂ ಇನ್ನೂ ಸ್ವಲ್ಪ ಕೂಮ್ಸ್ ಎಲ್ಲನೂ ವಾಶ್ ಮಾಡೋದಿದೆ. ಇವಾಗ ಸದ್ಯಕ್ಕೆ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಈ ಫೋಟೋ ನಮ್ಮ ಮದುವೆ ಮುಂಚೆದು, ಸೊ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ.